ಸಿಎಂ ಸಿದ್ದರಾಮಯ್ಯ ಮಾಸ್ ಲೀಡರ್, ಡಿಸಿಎಂ ಡಿಕೆ ಶಿವಕುಮಾರ್ ಸಂಘಟನಾ ಚತುರ ಅಂತ ಗ್ಯಾರಂಟಿ ನ್ಯೂಸ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ನೀಡಿದರು. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರದು ಡೆಡ್ಲಿ ಕಾಂಬಿನೇಷನ್. ಮುಂದಿನ 5 ವರ್ಷ ಸಮೃದ್ಧ ಬಲಿಷ್ಠ ಸರ್ಕಾರ ಇರಲಿ, ಪಕ್ಷದಲ್ಲಿ ಸಣ್ಣ ಪುಟ್ಟ ಜಗಳು ಆಗ್ತಿರುತ್ತವೆ, ಶಾಸಕರದ್ದು ಅಸಮಾಧಾನ ಇದ್ದಾಗ ನಾಯಕರ ಜೊತೆ ಚರ್ಚೆ ಮಾಡಿಕೊಳ್ಳಲಿ, ನಮ್ಮ ಹತ್ತಿರ ಬಂದಾಗ ಸೀನಿಯರ್ ಲೀಡರ್ಸ್ಗೆ ಸ್ಪಂದಿಸುತ್ತಿದ್ದೇನೆ, ಶಾಸಕರಂತೆ ನಾನು ಕಷ್ಟಪಟ್ಟು ಸಚಿವೆಯಾಗಿದ್ದೇನೆ ಅಂತ ಹೇಳಿದರು. ನೋಡಿ, ಇದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಲಿಕ್ಕೆ ನಾನೇನು ಭಾಳ ದೊಡ್ಡವಳಲ್ಲ. ಆದರೆ ಮಾಸ್ ಲೀಡ್ರು ಸಿದ್ದರಾಮಯ್ಯ ಸಾಹೇಬರು, ಮಾಸ್ ಲೀಡ್ರು, ಸಂಘಟನಾ ಚತುರರು ಡಿ ಕೆ ಶಿವಕುಮಾರ್, ಇವರಿಬ್ಬರು ಕೂಡಿ ನಡೆಸ್ತಾ ಇರೋದೇ ಒಂಥರ ಒಂದು ಡೆಡ್ಲಿ ಕಾಂಬಿನೇಷನ್ ಆಗಿದೆ. ಚೆನ್ನಾಗಿ 5 ವರ್ಷ ಜನರಿಗೆ ನಾವು ಆಶ್ವಾಸನೆ ಕೊಟ್ಟಿದ್ವಿ. ಆ ಆಶ್ವಾಸನೆಗಳನ್ನ ಈಡೇರಿಸಿ ಒಂದು ಸಮೃದ್ಧವಾದಂಥ ಬಲಿಷ್ಠವಾದಂಥ ಸರ್ಕಾರ ಇರಲಿ ಅನ್ನೋದೇ ನಮ್ಮ ಆಶಯ. ಇಲ್ಲ, ಎಲ್ಲಿ ಯಾವ ಬಡದಾಟ ಇಲ್ಲ, ಭಾಳ ದೊಡ್ಡ ಪಕ್ಷ ನಮ್ಮದು. ಸಣ್ಣ ಪುಟ್ಟ ಜಗಳಾಗ್ತಾ ಇರ್ತವೆ, ಜಗಳ ಅಂತ ಹೇಳಲಿಕ್ಕಾಗೋದಿಲ್ಲ, ಅವರ ವಿಚಾರಗಳನ್ನ ಹೇಳ್ತಾ ಇರ್ತಾರೆ. ಬಟ್ ನಂದೊಂದು ಎಲ್ಲರಿಗೂ ರಿಕ್ವೆಸ್ಟ್ ಏನಂತಂದರೆ, ಜನ ನಮ್ಮನ್ನು ಬಹಳ ನೋಡ್ತಾ ಇರ್ತಾರೆ, ಏನೇ ಇದ್ದರೂ ಕೂಡ ಪಕ್ಷದ ವೇದಿಕೆಯಲ್ಲಿ ಮಾತನಾಡಿ ಅಂತ ನನ್ನ ರಿಕ್ವೆಸ್ಟ್. ನೋಡಿ, ಅಲ್ಲಿ ಶಾಸಕರು ಒಬ್ಬರಿಗೆ ಇಬ್ಬರಿಗೆ ಅಸಮಾಧಾನ ಇದೆಯೋ ಇಲ್ವೋ ನಾನು ಕೂಡ ಮಾಧ್ಯಮದಲ್ಲಿ ನೋಡಿನೇ ತಿಳ್ಕೊಂಡಿದ್ದೀನಿ. ಅಂಥದ್ದು ಏನೇ ಇದ್ದರೂ ಕೂಡ ನಾಯಕರ ಜೊತೆ ಮಾತನಾಡಿ ಅವರ ಸಮಸ್ಯೆಗೆ ಪರಿಹಾರವನ್ನು ಕಂಡು ಹಿಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಸಚಿವರು ಸಿಗ್ತಾ ಇಲ್ಲ ಅನ್ನೋ ಆರೋಪ ಮೇಡಮ್. ಮೇನ್ ಆಗಿ ಕಾಗೆ ಆಗಿರ್ಬೋದು, ಬೇರೆ ಪಾಟೀಲ್ ಆಗಿರ್ಬೋದು. ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಯಾಕಂತಂದರೆ ನಮ್ಮ ಹತ್ರ ಬಂದಾಗ ನಾವೆಲ್ಲರೂ ಅವ್ರಿಗೇನೇನು ಬೇಕು, ಯಾಕಂದರೆ ನಾನು ಕೂಡ ಒಬ್ಬ MLA ಆಗಿ ಕಷ್ಟ ಸುಖ ನೋಡಿಕೊಂಡೇ ಈಗ ಮಂತ್ರಿ ಆಗಿದ್ದೀನಿ. ಸೊ ನನ್ನ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ MLAಗಳು ಬರಲಿ, ಸೀನಿಯರ್ ಲೀಡರ್ಸ್ಗಳು ಬರಲಿ, ನಾನು ಸ್ಪಂದಿಸುವಂಥ ಕೆಲಸ ನಾವು ಮಾಡ್ತೀವಿ.